ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬಾಗಿಲು ತೊಳೆಯೋದ್ರಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕೆಲಸ. ಹಂಗಾಗಿ ಬೆಳಗ್ಗೆ ಎದ್ಬಿಟ್ಟು ಬಾಗಿಲೆಲ್ಲ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕಬೇಕು. ಹಂಗಾಗಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದೆ. ದಿನ ಪಾರಿವಾಳ ಮನೆ ಹತ್ರ ಬರ್ತವೆ, ಹಂಗಾಗಿ ಅವಕ್ಕೆ ಊಟ ಹಾಕ್ಬಿಟ್ಟು ಕಾಯ್ತಾ ಇರ್ತವೆ. 6:30-7 ಗಂಟೆ ತನಕ ನಾವು ಎದ್ದು ಊಟ ಹಾಕೋದು. ಹಂಗಾಗಿ ಊಟ ಹಾಕ್ಬಿಟ್ಟು ಕಿಚನ್ಗೆ ಹೋಗಿ ಲೈಟ್ ಆನ್ ಮಾಡಿಬಿಟ್ಟು ಬರೋ ಅಷ್ಟೊತ್ತಿಗೆ ಹಸು ಬಂದಿತ್ತು. ಹಸುನೂ ದಿನ ಬೆಳಗ್ಗೆ ಬರುತ್ತೆ. ಅವ್ರಿಗೆ ನೈಟ್ ಚಪಾತಿ ಮಾಡಿಕ್ಕಿರ್ತೀನಿ, ಅದನ್ನು ಕೊಟ್ಟೆ. ತಿಂದ್ಬಿಟ್ಟು ಅದು ಆಯಿತು. ಬೆಳಗ್ಗೆ ಟಿಫನ್ಗೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ಮಿಕ್ಸ್ ಮಾಡಿ ಟೊಮೊಟೊ ಗೊಜ್ಜು ಮಾಡಿದೆ. ಮಗನಿಗೆ ಹುಷಾರಿಲ್ಲ, ಹಂಗಾಗಿ ಬರೀ ಮಗಳು ಮಾತ್ರ ಇವತ್ತು ಸ್ಕೂಲ್ಗೆ ಹೋಗ್ತಾಳೆ. ಅವಳಿಗೆ ಫಸ್ಟು ಟಿಫನ್ನು ತಿನ್ನೋಕ್ಕೆ ಮತ್ತು ಬಾಕ್ಸ್ಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಒಂದು 6 ಚಪಾತಿ ಮಾಡ್ಕೊಂಡೆ. ಎಲ್ಲ ಚಪಾತಿ ಮಾಡಿಕೊಂಡು ಫಸ್ಟು ಮಾಡಿಟ್ಕೊಂಡು ಆಮೇಲೆ ಒಂದೊಂದೇ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಲೇಟ್ ಬೇರೆ ಆಗ್ತಾಯಿತ್ತು. ಎಷ್ಟು ಬೆಳಗ್ಗೆ ಬೇಗ ಎದ್ದು ಕೆಲಸ ಸ್ಟಾರ್ಟ್ ಮಾಡಿದ್ರೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವಳಿಗೆ ಟಿಫನ್ ತಿನ್ನೋಕೆ ಕೊಟ್ಬಿಟ್ಟು ಟಿಫನ್ ಬ್ಯಾಗ್ ಪ್ಯಾಕ್ ಮಾಡಿ ಕೊಟ್ಟೆ. ಅವಳು ಸ್ಕೂಲ್ಗೆ ಹೋದ್ಲು. ಆಮೇಲೆ ನಾನೊಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀಗೆ ಇಟ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು, ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎತ್ತಿದ್ದೆ. ಹಾಗೆ ಕಿಚನೆಲ್ಲ ಗುಡಿಸ್ಬಿಟ್ಟು ಕಸ ಎತ್ತಿದೆ. ಆಮೇಲೆ ಟೀ ಹಾಕ್ಕೊಂಡು ಟೀ ಕುಡಿದೆ. ನೆಕ್ಸ್ಟ್ ಹಿಡಿದಳು. ಬಾಯ್.